ಏನು ಅಂತಂದರೆ ನಟ ದರ್ಶನ್ ಅವ್ರನ್ನ ಇವತ್ತು ಬೆಂಗಳೂರಿನ ಪರಪ್ಪನಾಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡು ಒಂದಿಷ್ಟು ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ಕೆ ಇಳಿದಿರ್ತಕ್ಕಂಥದ್ದು. ಅದರಲ್ಲೂ ಬೆಳಗ್ಗೆ ಅಂದರೆ 4:15ರಿಂದ 4:30 ಸುಮಾರಿಗೆ ಪರಪ್ಪನಾಗ್ರಹಾರ ಜೈಲಿನಿಂದ ದರ್ಶನ್ ಅಂಡ್ ಗ್ಯಾಂಗ್ನ ಕರೆದುಕೊಂಡು ಬರಲಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಏನಂತಂದರೆ ಮೊದಲು TT ವಾಹನದಲ್ಲಿ ಮತ್ತು ಬೇರೆ ಬೇರೆ ಅಂದರೆ ಬುಲೆರೋ ವಾಹನಗಳಲ್ಲಿ ದರ್ಶನ್ ಅವ್ರನ್ನ ಕರೆದುಕೊಂಡು ಹೋಗುವಂಥ ಪ್ಲ್ಯಾನ್ಗಳನ್ನು ಮೊದಲೇ ಮಾಡಿರ್ತಕ್ಕಂಥದ್ರ ಪ್ರಕಾರ ಕರ್ಕೊಂಡು ಬರುತ್ತೆ. ಸೊ ಈಗಾಗಲೇ ಏನಂತಂದರೆ ದರ್ಶನ್ ಅವರನ್ನ ಬುಲೆರೋ ವಾಹನದಲ್ಲಿ ಅಂದರೆ ಬೆಂಗಳೂರು ನಂತರ ದೇವನಹಳ್ಳಿ ಟೌನು, ಚಿಕ್ಕಬಳ್ಳಾಪುರ, ಅನಂತಪುರ ಮಾರ್ಗವಾಗಿ ಜೋಳದ ರಾಶಿ ಮುಖಾಂತರ ಬಳ್ಳಾರಿಯನ್ನು ತಲುಪಿಸುವಂಥ ಪ್ಲ್ಯಾನ್ನಲ್ಲಿ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇನ್ನೊಂದು ಏನಂತಂದರೆ ಪ್ರಮುಖವಾಗಿ ಈ ಭಾಗದಲ್ಲಿ ಅಂದರೆ ಹಾವೇರಿ ಮೂಲಕವಾಗಿ ಮತ್ತು ಚಿತ್ರದುರ್ಗ ಮೂಲಕವಾಗಿ ದಾವಣಗೆರೆ ಮೂಲಕವಾಗಿ ಹುಬ್ಬಳ್ಳಿ ಮುಖಾಂತರ ಧಾರವಾಡ, ವಿಜಯಪುರ ಮತ್ತು ಕಲಬುರಗಿ ಈ ರೀತಿಯ ಸ್ಥಳಗಳನ್ನು ತಲುಪುವಂಥ ನಿಟ್ಟಿನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಡಿವೈಡ್ ಮಾಡಿ ಸಂಪೂರ್ಣವಾಗಿ ಪ್ಲಾನ್ ಮಾಡಿ ಪೊಲೀಸರು ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನಂತಂದರೆ ಕೆಲವೇ ಕ್ಷಣಗಳ ಹಿಂದಷ್ಟೇ ಏನಂತಂದರೆ ಧಾರವಾಡಕ್ಕೆ ಹೋಗುವಂತಹ ಏನು ಆರೋಪಿಗಳಿದ್ದಾರೆ ಅವರನ್ನು ಹಿರಿಯೂರು ಮಾರ್ಗವಾಗಿ ಕರೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಪೊಲೀಸರು ಪ್ರಯಾಣವನ್ನು ಮುಂದುವರಿಸಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಏನಂತಂದರೆ ಅನಂತಪುರ ಮಾರ್ಗವಾಗಿ ದರ್ಶನ್ ಅವರನ್ನ ಕರೆದುಕೊಂಡು ಬರಲಿಕ್ಕೆ ಈಗ ಪೊಲೀಸರು ಸಿದ್ಧರಾಗಿರ್ತಕ್ಕಂಥದ್ದು. ಸೊ ಬೆಳಗ್ಗೆ 4:15 ಸುಮಾರಿಗೆ ಪರಪ್ಪನಾಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆಗೆ ಪೊಲೀಸರು ಹೇಳಿರ್ತಕ್ಕಂಥದ್ದು. ಸಹಜವಾಗಿ ಏನಂತಂದರೆ ದಾರಿಯುದ್ದಕ್ಕೂ ಅಂದರೆ ಮೊದಲಿದ್ದಂಥ ಮಾರ್ಗದಲ್ಲಿ ಏನಿತ್ತು ತುಮಕೂರು ಮಾರ್ಗವಾಗಿ ಬರುವಂಥದ್ದು, ಚಿತ್ರದುರ್ಗ ಮಾರ್ಗವಾಗಿ ಬರುವಂಥದ್ದಾಗಿದ್ದರೆ ದಾರಿಯುದ್ದಕ್ಕೂ ದರ್ಶನ್ ಅವ್ರನ್ನ ನೋಡಲಿಕ್ಕೆ ಕುತೂಹಲದಲ್ಲಿ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಒಂದಿಷ್ಟು ಅಡಚಣೆ ಆಗ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಮಾರ್ಗ ಬದಲಾಯಿಸಿ ಈಗ ಅನಂತಪುರದ ಮಾರ್ಗವಾಗಿ ಬಳ್ಳಾರಿಗೆ ದರ್ಶನ್ ಅವ್ರನ್ನ ಕರಿತಾ ಇರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಏನಂತಂದರೆ ಇವತ್ತು 10 ಗಂಟೆ ಸುಮಾರಿಗೆ ದರ್ಶನ್ ಅವ್ರನ್ನ ಬೆಂಗಳೂರಿನಿಂದ ಅಂದರೆ ಕರ್ತರ್ತಾ ಇರ್ತಕ್ಕಂಥ ದರ್ಶನ್ ಅವ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ತಲುಪಿಸಲಿದ್ದಾರೆ ಅಂತ